ಇನ್ನು ಮೂಡಾ ಪ್ರಕರಣ ಇನ್ನೇನು ಮುಗಿದೇ ಹೋಯ್ತು ಅನ್ನೋ ಲೆಕ್ಕಾಚಾರದಲ್ಲಿ ಕೈ ನಾಯಕರಿದ್ರು. ಆದರೆ ಹೈಕೋರ್ಟ್ನ ವಿಭಾಗೀಯ ಪೀಠ ಇಡಿ ತನಿಖೆಗೆ ಅವಕಾಶ ಕೊಟ್ಟಿರೋದು ಈಗ ಮತ್ತೆ ಸಿಎಂ ಸಿದ್ದರಾಮಯ್ಯನವರ ನಿದ್ದೆಗೆಡಿಸುವಂತಾಗಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯನವರಿಗೂ ಇಡಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಚಿಂತೆ ಶುರುವಾಗಿದೆ. ಹೈಕೋರ್ಟ್ ವಿಭಾಗೀಯ ಪೀಠ ಮೂಡಾ ಮಾಜಿ ಆಯುಕ್ತ ಡಿಬಿ ನಟೇಶ್ ಪರ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡದೇ ಇದ್ರೂ ಡಿಬಿ ನಟೇಶ್ ಹೇಳಿಕೆ ಸಂಗ್ರಹಿಸಿದ ದಾಖಲೆ ಆಧರಿಸಿ ಇತರೆ ಆರೋಪಿಗಳ ವಿರುದ್ಧ ತನಿಖೆ ಮುಂದುವರಿಸೋದಕ್ಕೆ ಅನುಮತಿಯನ್ನ ನೀಡಿದೆ. ವಿಶೇಷ ಅಂದ್ರೆ ಡಿಬಿ ನಟೇಶ್ ನೀಡಿರುವ ಹೇಳಿಕೆಯನ್ನ ಪ್ರಮುಖ ಸಾಕ್ಷಿಯಾಗಿಟ್ಕೊಂಡೇ ಸಿಎಂ ಪತ್ನಿಗೆ 14 ಸೈಟ್ಗಳ ಹಂಚಿಕೆ ಅಕ್ರಮ ಅಂತ ಇಡಿ ಹೇಳ್ತಾ ಇದೆ. ಇತರೆ ಆರೋಪಿಗಳ ಪಟ್ಟಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಇತರರ ಹೆಸರಿದೆ. ಪಾರ್ವತಿ, ನಟೇಶ್, ಭೈರತಿ ಸುರೇಶ್ಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದ್ರು ಆ ರಿಲೀಫ್ ಸಿದ್ದರಾಮಯ್ಯನವರಿಗೂ ಅನ್ವಯ ಆಗೋದಿಲ್ಲ. ಯಾಕಂದ್ರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧದ ದೂರು ರದ್ದಾಗಿಲ್ಲ ಅಥವಾ ಇಡಿ ತನಿಖೆಗೆ ತಡೆಯಾಜ್ಞೆಯನ್ನು ನೀಡಲಾಗಿಲ್ಲ. ಇಡಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಯಾವುದೇ ಅಡೆತಡೆ ಸದ್ಯಕ್ಕಿಲ್ಲ. ಹೀಗಾಗಿ ಸಮನ್ಸ್ ನೀಡಿ ವಿಚಾರಣೆಗೆ ಕರೆದ್ರೂ ಅಚ್ಚರಿ ಇಲ್ಲ. ಇಷ್ಟಕ್ಕೂ ಸಿದ್ದರಾಮಯ್ಯನವರ ವಿಚಾರಣೆಗೆ ಇಡಿ ಬಳಿ ಇರೋ ಆಧಾರದ ಬಗ್ಗೆ ನೋಡೋಣ ಬನ್ನಿ. ಮೂಡಾ ಮಾಜಿ ಅಧ್ಯಕ್ಷ ನಟೇಶ್ ಹೇಳಿಕೆಯೇ ಆಧಾರ. ಮುಖ್ಯಮಂತ್ರಿ ಆಪ್ತನ ಹೆಸರು ಉಲ್ಲೇಖಿಸಿದ್ದ ನಟೇಶ್. ಇನ್ನು ಸಿಎಂ ಪತ್ನಿಗೆ 14 ಮೂಡಾ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಆಪ್ತ ಕುಮಾರ್ ಎಂಬಾತನನ್ನ ಮೂಡಾ ಮಾಜಿ ಆಯುಕ್ತ ನಟೇಶ್ ಇಡಿಗೆ ನೀಡಿರುವ ಹೇಳಿಕೆಯಲ್ಲಿ ಹೆಸರಿಸಿದ್ದಾರೆ. ಇದೇ ಆಧಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ತನಿಖೆಗೆ ಇಡಿ ಮುಂದಾಗಬಹುದು. ಆದ್ರೆ ಮುಖ್ಯಮಂತ್ರಿ ಪರ ವಕೀಲರು ನಟೇಶ್, ಪಾರ್ವತಿ ಹಾಗೆ ಭೈರತಿ ಸುರೇಶ್ ಕೊಟ್ಟಿರುವ ಆದೇಶದಲ್ಲಿ ಪಿಎಂಎಲ್ಎ ಕೇಸ್ ರದ್ದುಪಡಿಸಲಾಗಿದೆ. ಹೀಗಾಗಿ 14 ಸೈಟ್ ವಿಚಾರವಾಗಿ ಇಡಿ ತನಿಖೆ ಮಾಡಿದ್ರೆ ನ್ಯಾಯಾಂಗ ನಿಂದನೆ ಅಂತ ಹೇಳ್ತಿದೆ. ಇನ್ ರೆಸ್ಪೆಕ್ಟ್ ಆಫ್ ಆಲ್ ಅಕ್ಯೂಸ್ಡ್ ECIR ಅಲ್ಲಿ ಪುನಃ ಕ್ವಾಶ್ ಮಾಡಿದ್ದಾರೆ. ಈ 14 ಸೈಟ್ಗಳೇನಿದೆ ಇದು ಯಾವ ಕಾರಣಕ್ಕೂ ಮನಿ ಲಾಂಡ್ರಿಂಗ್ ಆಗಲ್ಲ ಅಂತ ಹೇಳಿದ ಮೇಲೆ ಮತ್ತೆ CM ಕೊಡಕ್ಕೆ ಬರ್ತದ? ಏನಾರು ಆ ಥರ ಮಾಡಕ್ಕೆ ಹೋದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿಲ್ ಬಿ ಇನ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್. ಇದರಲ್ಲಿ ರಾಜಕಾರಣ ಬೆರೆಯುವಂಥದ್ದಿದೆಯಲ್ಲ, ಇದು ತಪ್ಪು. ಆದ್ರೆ ಪೊನ್ನಣ್ಣ ವಾದಕ್ಕೆ ಈಗ ಬಿಜೆಪಿ ತಿರುಗೇಟು ಕೊಟ್ಟಿದೆ. ನ್ಯಾಯಾಲಯದಲ್ಲಿ ಎಲ್ಲೂ ಸಿಎಂ ಕುಟುಂಬ ಹೊರತುಪಡಿಸಿ ತನಿಖೆ ಆದೇಶ ಮಾಡಿಲ್ಲ. ಕಾಂಗ್ರೆಸ್ ನಾಯಕರು ದಿಕ್ಕು ತಪ್ಪಿಸೋದ್ರಲ್ಲಿ ನಿಸ್ಸೀಮರು ಅಂತ ಕೇಸರಿ ಪಡೆ ಕುಟುಕಿದ್ರೆ ಕುಮಾರಸ್ವಾಮಿ ಸತ್ಯಮೇವ ಜಯತೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. 300 ಕೋಟಿಯಿಂದ 400 ಕೋಟಿಯಷ್ಟು ಪ್ರಾಪರ್ಟಿನ ಸೀಸ್ ಮಾಡಿದ್ದಾರೆ. ಇಡಿ ಅವರಿಗೆ ಬಿಟ್ಟರೆ ಇನ್ನೂ ಒಂದು 2-3 ಸಾವಿರ ಕೋಟಿ ಅಕ್ರಮವಾಗಿ ಯಾರ್ಯಾರಿಗೂ ಹೋಗಿದೆ ಅದೆಲ್ಲ ಬರುತ್ತೆ. ಅದರ 14 ಸೈಟ್ ಬಿಡಬೇಕು. ಮುಖ್ಯಮಂತ್ರಿ ಇರೋದ್ರಿಂದ 14 ಬಿಡಬೇಕು. ಮಂತ್ರಿ ಯಾರನ್ನ ಇದ್ದರೆ ಅವ್ರಿಗೊಂದು 5 ಬಿಡಬೇಕು. MLA ಇದ್ದರೆ ಅವ್ರಿಗೊಂದು 2 ಬಿಡಬೇಕು. ಏನಿದು ಹಂಚ್ಕೊಳದ ಇಲ್ಲ? ಏನು ಗುಡ್ಡೆ ಹಾಕೋಣ ನ್ಯಾಯನ ಇದು? ಲೋಕಾಯುಕ್ತ ಯಾರ ಕೈಗಳಿಗೆ ಕೆಲಸ ಮಾಡೋದು? ಮುಖ್ಯಮಂತ್ರಿಗಳ ಕೈ ತಳಗೆ. ನನ್ನ ಬಾಸ್ ಇವರು ತಪ್ಪು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಯಾರಿಗ ತಾಕತ್ತಿದೆಯಾ? ಅದಕ್ಕೆ ಕ್ಲೀನ್ ಚಿಟ್ ಕೊಡುವಂಥದ್ದು ಸಹಜವಾಗಿ ಅವರು ಮಾಡಿದ್ರು. ಕೋರ್ಟ್ಗೆ ಈಗ ಅರ್ಥ ಆಯ್ತು. ಡಬಲ್ ಬೆಂಚಲ್ಲಿ ಅದನ್ನ ಇಡಿ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಹೀಗೆ ಮೂಡಾ ಪ್ರಕರಣ ನಿಧಾನವಾಗಿ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಗರಿಗೆದರ್ತಾ ಇದೆ. ಸದ್ಯಕ್ಕೆ ಸೇಫ್ ಅಂತ ಸಿಎಂ ಬಣ ಹೇಳ್ತಾ ಇದ್ರು, ವಿಪಕ್ಷಗಳು ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳ್ತಿವೆ. ಬ್ಯೂರೋ ರಿಪೋರ್ಟ್, TV9.